ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರಿಗೆ ಮೇ 12, 13, 14, 15ರ ನಂತರ ಒಂದು ದೊಡ್ಡ ಘಟನೆ ನಡೆಯುತ್ತದೆ. ಖಂಡಿತವಾಗಿ ಮೀನ ರಾಶಿಯವರೇ, ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾದ ತಿಂಗಳಲ್ಲ, ಅದ್ಭುತವಾದ ಪರಿಣಾಮಕಾರಿ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ, ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಮೀನ ರಾಶಿಯವರ ಜೀವನದಲ್ಲಿ ಗಮನ ಇಟ್ಟು ತಿಳಿದುಕೊಳ್ಳ ಬೇಕಾದ ವಿಷಯ ಇದಾಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸತ್ತರೂ ಕೂಡ ಈ ವಸ್ತುಗಳನ್ನು ಯಾರಿಗೂ ಕೊಡಬಾರದು. ತಪ್ಪಾಗಿ ಕೊಟ್ಟರೂ ಕೂಡ ಅಕಸ್ಮಾತ್ ಆಗಿ ನಿಮ್ಮ ಜೀವನದ ಅದೃಷ್ಟ ಮಾಯವಾಗುತ್ತೆ, ದುರಾದೃಷ್ಟ ದಾರಿದ್ರ್ಯ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತೆ. ಖಂಡಿತವಾಗಿ ಮೀನ ರಾಶಿಯವರು ನೋಡಬೇಕಾದ ವಿಡಿಯೋ ಇದಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನ ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನ ಖಂಡಿತವಾಗಿ ನೀವು ಲೈಕ್ ಮೂಲಕ ನಮಗೆ ಒಂದು ವಿಶೇಷವಾಗಿರುವಂತಹ ಪ್ರೋತ್ಸಾಹವನ್ನ ನೀಡಬೇಕು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹಾರ ಮಾಡೋದಕ್ಕೆ ದೇವರ ಅನುಗ್ರಹ ಸಹಕಾರವಾಗುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗಿ ಆ ದೈವಿ ರಕ್ಷಣೆ ಸಿಗುತ್ತದೆ. ಮೀನ ರಾಶಿಯವರೇ, ಈಗ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ವಾಸ್ತವವಾಗಿ ಈ ತಿಂಗಳು ನಿಮಗೆ ತುಂಬಾ ಪವಿತ್ರವಾಗಿರುತ್ತೆ. ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ನೀವು ಮಾಡಬಹುದಾದಂತಹ ಸಣ್ಣ ಪುಟ್ಟ ತಪ್ಪು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಬಹುದು. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವಂತಹ ವಿಷಯಗಳನ್ನು ನೀವು ಎಚ್ಚರಿಕೆಯಿಂದ ಕೇಳಿಸಿಕೊಂಡರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ನೀವು ಕನಸು ಕಂಡ ಪವಾಡಗಳು ಸಂಭವಿಸುವಂತಹ ಸಮಯ. ಕಳೆದ 5-6 ವರ್ಷಗಳಿಂದ ನೀವು ಯಾವುದಕ್ಕಾಗಿ ಶ್ರಮಿಸ್ತಾ ಇದ್ದೀರೋ ಅಥವಾ ಕನಸನ್ನ ಕಾಣ್ತಿದ್ದೀರೋ ಅದು ವಾಸ್ತವವಾಗುವಂತಹ ಸತ್ಯವಾಗುತ್ತದೆ. ನಿಮ್ಮ ಕನಸು ನನಸಾಗುತ್ತದೆ ಮೇ ತಿಂಗಳಲ್ಲಿ. ಹೌದು, ಖಂಡಿತವಾಗಿ ಮೀನ ರಾಶಿಯವರು ಒಮ್ಮೆ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಬರುತ್ತದೆ. 2026ರಿಂದ ಆರಂಭವಾಗಿದೆ. ನೀವು ಬಹಳಷ್ಟು ಭರವಸೆಗಳನ್ನು ಹೊಂದಿದ್ದೀರಾ. ಜನವರಿ ಕಳೆದಿದೆ, ಫೆಬ್ರವರಿ, ಮಾರ್ಚ್ ಕಳೆದು ಈಗ ಮೇ ತಿಂಗಳು ನಡೀತಾ ಇರೋದ್ರಿಂದ ಮೇ ತಿಂಗಳಲ್ಲಿ ಇನ್ನು ಮುಂದಿನ 6-7 ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟದ ಜೊತೆಗೆ ಸಂಪೂರ್ಣವಾಗುವ ಸಮಯ ನಿರ್ಮಾಣವಾಗ್ತಾ ಇದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ದೇವರ ಅನುಗ್ರಹ, ನೇರವಾಗಿರುವ ಕೃಪಾ ಕಟಾಕ್ಷ ನಿಮ್ಮ ಮನೆ ಮತ್ತು ಮನಸ್ಸನ್ನ ಬೆಳಕು ಮಾಡುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಭಯ ಮನಸ್ಸಿನಲ್ಲಿ ಇರಬಹುದು. ನನ್ನ ಜೀವನ ಹೇಗೆ ಕಳೆಯುತ್ತದೆ, ನಾನು ಯಾವ ರೀತಿ ಸಂಪತ್ತು ಸಮೃದ್ಧಿಯನ್ನ ರೂಢಿ ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟು ಕಂಗಾಲಾಗಿ ಕುಳಿತಿದ್ರೆ ಖಂಡಿತವಾಗಿ ಈಗ ಎಲ್ಲವನ್ನ ಸರಿಪಡಿಸಿಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೆನಪಿಡಿ, ಜಾತಕ ಗ್ರಹಗಳ ಚಲನೆಯಿಂದ ನಿಮ್ಮ ರಾಶಿ ಚಕ್ರ ಚಿಹ್ನೆ ಈಗ ಅದ್ಭುತವಾದ ಶಕ್ತಿಯನ್ನ ಹೊಂದಿದೆ. ಮೇ ತಿಂಗಳು ನಿಮ್ಮ ಹಣೆ ಬರಹವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ. ಈ ವರ್ಷದ ಆರಂಭದಲ್ಲಿ ನೀವು ಯೋಜಿಸಿರುವಂತಹ ಪ್ರತಿಯೊಂದು ಕೆಲಸವೂ ಈಗ ನಿಧಾನವಾಗಿ ಫಲಪ್ರದವಾಗುತ್ತೆ. ಖಂಡಿತವಾಗಿ ಆದರೂ ನಾನು ನಿಮಗೆ ಪದೇ ಪದೇ ಎಚ್ಚರ ವಹಿಸುವಂತಹ ಕೆಲಸವನ್ನ ನಾಳೆಯಿಂದ ಮಾಡಬೇಡಿ. ಖಂಡಿತವಾಗಿ ನಾನು ನಿಮಗೆ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ತಿಳಿಸಿರುವಂತಹ ಮಾಹಿತಿಯನ್ನು ತಪ್ಪಾಗಿ ನೀವು ಅರ್ಥ ಮಾಡಿಕೊಂಡು ಆ ಒಂದು ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಯಾವುದೇ ಆಸೆಗಳು ಕೆಲಸಗಳು ನೆರವೇರೋದಿಲ್ಲ. ಅವುಗಳನ್ನು ಯಾರಿಗೂ ಕೂಡ ವಸ್ತುಗಳನ್ನು ಕೊಟ್ಟರೆ ಎಲ್ಲವನ್ನ ಕಳೆದುಕೊಳ್ತೀರಾ, ಕಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು, ಸಮಸ್ಯೆಗಳು ಉದ್ಭವ ಮಾಡ್ಕೊಳ್ತೀರಾ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿ ಮಾಡ್ಕೊಳ್ಬೇಡಿ. ಈ ಒಂದು ವಿಷಯವನ್ನು ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮಿಂದ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು, ದಾರಿದ್ರ್ಯಗಳು, ಬಡತನಗಳು ದೂರವಾಗುತ್ತೆ. ಸಾಲ ಸಮಸ್ಯೆ, ಎಲ್ಲ ರೀತಿಯ ತೊಂದರೆಗಳು, ಆರ್ಥಿಕವಾಗಿರುವಂತಹ ಸಂಕಷ್ಟಗಳು ದೂರವಾಗಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಯ ಬಾಗಿಲನ್ನು ತಟ್ಟಲು ಸಿದ್ಧವಾಗ್ತಾಳೆ. ಲಾಭವು ನಷ್ಟವಾಗಿ ಬದಲಾಗುತ್ತೆ. ಏಕೆಂದರೆ ಈ ವಸ್ತು ನಿಮಗೆ ಸಾಮಾನ್ಯವಾದ ವಸ್ತುವಲ್ಲ. ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳಿಂದ ಕೂಡಿರುವಂತಹ ತುಂಬಿರುವಂತಹ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಬೇಕೆಂದು ನೀವು ಬಯಸಿದರೆ, ಅಥವಾ ನಿಮ್ಮ ಸ್ವಂತ ಕಾರು, ಮನೆ ಅಥವಾ ಹೊಸದಾದ ಒಡವೆ, ಗೌರವವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನ ಖಂಡಿತವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ನಮ್ಮ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಹೌದು, ಮೀನ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರುವಂತಹ ಬದಲಾವಣೆಗಳ ಮೂಲಕ ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟು ಬಂದಿದ್ದೀರಾ. ನಿಮ್ಮಿಂದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವಂತಹ ಸಮಯ ಈಗ ಆರಂಭವಾಗ್ತಾ ಇರೋದ್ರಿಂದ ರಾಹು, ಕೇತು, ಶುಕ್ರ, ಬುಧನ ಒಂದು ವಿಶೇಷವಾದ ಪ್ರಭಾವದಿಂದ ನಿಮಗೆ ಬೇಕಾದಷ್ಟು ಶಕ್ತಿ ಸಿಗುತ್ತೆ. ನಿಮಗೆ ಎಲ್ಲ ವಿಷಯಗಳು ಬದಲಾಗುತ್ತದೆ. ನೀವು ಅಂದುಕೊಂಡಂತೆ ಜೀವನ ಬದಲಾಗುತ್ತೆ. ಸುಮಾರು 65 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಅದ್ಭುತವಾದ ಯೋಗ ರೂಪುಗೊಳ್ತಾ ಇದೆ. ರವಿಶಲ್ಯ ರಾಜಯೋಗ, ಭಾಗ್ಯ
ವೃದ್ಧಿ ಯೋಗ, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಲಕ್ಷ್ಮೀನಾರಾಯಣ ಯೋಗ. ಇದರಿಂದಾಗಿ ಈ 3 ಯೋಗಗಳು ನಿಮ್ಮಿಂದ ನಾಳೆಯಿಂದ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಹಣ, ಸಂತೋಷ, ಸಂಪತ್ತಿನಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಪ್ರಗತಿಯನ್ನು ನೋಡ್ತೀರಾ. ಆದರೂ ಕೂಡ ನಾನು ನಿಮಗೆ ಹೇಳಲು ಹೊರಟಿರುವಂತಹ ಒಂದು ಕೆಲವು ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಇಷ್ಟು ವರ್ಷಗಳಿಂದ ನೀವು ಕಾಳಜಿ ವಹಿಸುತ್ತಿದ್ದಂತಹ ವಿಷಯಗಳನ್ನು ಈಗ ನಿಮ್ಮ ಯಶಸ್ಸಿನ ಅಡಿಪಾಯಗಳಾಗ್ತಾ ಹೋಗುತ್ತದೆ. ಖಂಡಿತವಾಗಿ ವಾಸ್ತವವಾಗಿ ಮೀನಾ ರಾಶಿಯವರೇ, ನೀವು ಮಾಡುತ್ತಿರುವಂತಹ 3 ದೊಡ್ಡ ತಪ್ಪುಗಳು ಯಾವ್ಯಾವು, ಅವುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂದು ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತೇನೆ. ಖಂಡಿತ ನಿಮ್ಮ ಜೀವನ ಈಗ ಅಕ್ಷರಶಃ ಆಶ್ಚರ್ಯಕರವಾಗಿ ಬದಲಾಗುತ್ತದೆ. ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಮ ಶತ್ರುಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಟು ಎಲ್ಲವನ್ನ ಕೂಡ ಮೌನವಾಗಿ ನೋಡುವಂತಹ ಸಮಯ ಶುರುವಾಗ್ತಾ ಇದೆ. ಖಂಡಿತವಾಗಿ ಈಗ 2026ರಿಂದ ಆರಂಭದಿಂದ ನಿಮ್ಮ ಜೀವನದಲ್ಲಿ ದ್ವೇಷದಿಂದ ಬೀಸುತ್ತಿರುವಂತಹ ಗಾಳಿ, ನಿಮ್ಮನ್ನು ನಾಶ ಮಾಡಲು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗುವಂತಹ ಶತ್ರುಗಳು ನಿಮ್ಮ ಮೇಲೆ ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ, ತಂತ್ರ ಮಂತ್ರಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಈಗ ನಿಮ್ಮ ಶತ್ರುಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಹೇಳುತ್ತಿರೋದು ಖಂಡಿತವಾಗಿ ನಿಜ. ನೀವು ಭಾವಿಸಿದರೆ ಈಗ ಎಲ್ಲವನ್ನ ಸರಿಪಡಿಸುವಂತಹ ಒಂದು ವಾಸ್ತವವನ್ನು ನಿಜವಾಗಿಸುವಂತಹ ಸಮಯ. ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅವರು ವಿಶೇಷವಾಗಿ ಮಾತುಕತೆ ನೀವು ಒಳಗಾಗಬೇಡಿ. ನಿಮ್ಮ ತಲೆ ಸವರಿ ಮುದ್ದಾದ ಮಾತುಗಳನ್ನು ಹಾಡಿ ನಿಮ್ಮಿಂದ ಹಣವನ್ನು ಲಪಟಾಯಿಸಬಹುದು, ಆರೋಗ್ಯವನ್ನು ಕಿತ್ತುಕೊಳ್ಳಬಹುದು, ನಿಮ್ಮ ಮನೆ ಸಮೃದ್ಧಿ ನೆಮ್ಮದಿಯನ್ನು ನಾಶ ಮಾಡಬಹುದು. ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ನೀವು ಹೊಂದಿದರೂ ಕೂಡ ಕೆಲವೊಂದಿಷ್ಟು ಬಾರಿ ನಿಮಗೆ ನೀವೇ ಶಾಪವಾಗುತ್ತವೆ. ನೀವೇ ಮುಗ್ಧತೆ ಮತ್ತು ಮನಸ್ಸಿನ ಒಂದು ವಿಶೇಷವಾಗಿರುವಂತಹ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿತ್ವ ಕೆಲವರಿಗೆ ಅಸೂಯೆಯನ್ನು ಉಂಟು ಮಾಡ್ತಾ ಇದೆ. ಅದರಿಂದ ನಿಮ್ಮ ಮೇಲೆ ಆಹಾಕಾರದಿಂದ ಕಾಯುತ್ತಿರುವಂತಹ ತಂತ್ರ ಮಂತ್ರವನ್ನು ಮಾಡಿಸ್ತಾ ಇರುವಂತಹ ವಿಶೇಷವಾಗಿ ಶುದ್ಧವಾದ ಮಾತು ಕೆಲವರಿಗೆ ಒಂದು ದ್ವೇಷವಾಗಿ ಬದಲಾವಣೆಯನ್ನು ಪಡೆದುಕೊಳ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಸಿದುಕೊಳ್ತಾರೆ. ತತ್ವಶಾಸ್ತ್ರದ ಜನರುಗಳಿಗೆ ಕೆಲವೊಂದಿಷ್ಟು ಬಾರಿ ನಿಮ್ಮನ್ನು ನಾಶ ಮಾಡೋದಕ್ಕೆ ದಾರಿ ಮಾಡಿಕೊಡುವಂತಹ ವಿಶೇಷವಾಗಿರುವಂತಹ ಸಂದರ್ಭಗಳು ಸೃಷ್ಟಿಯಾಗ್ತಾ ಇದೆ. ಏಕೆಂದರೆ ನಿಮ್ಮ ಹತ್ತಿರ ಇರುವಂತಹ ಸಂಪತ್ತಾಗಿರ್ಬೋದು, ಸಮೃದ್ಧಿ ಆಗಿರ್ಬೋದು, ನೆಮ್ಮದಿಯನ್ನು ನೋಡಿ ಕೆಲವರು ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸ್ತಾರೆ. ಅದರಿಂದಾಗಿ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಜೀವನದ ರಹಸ್ಯವನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳೋದು, ಭವಿಷ್ಯದಲ್ಲಿ ನೀವು ಏನು ಮಾಡಲು ಬಯಸ್ತಾ ಇದ್ದೀರಾ, ನೀವು ಎಲ್ಲಿಗೆ ಹೋಗಬೇಕೆಂದು ಬಯಸ್ತಾ ಇದ್ದೀರಾ, ನಿಮ್ಮ ಗುರಿ ಏನು, ನಿಮ್ಮ ಆದಾಯ ಎಷ್ಟು ಅಂತಹ ವಿಷಯಗಳ ಬಗ್ಗೆ ಯಾರಿಗೂ ಕೂಡ ತಪ್ಪಾಗಿ ಹೇಳಬೇಡಿ. ಈ ಒಂದು ಮೀನಾ ರಾಶಿಯವರು ಮಾಡುವಂತಹ ದೊಡ್ಡ ತಪ್ಪು ಅಂದರೆ ನೀವು ಸಣ್ಣ ಯಶಸ್ಸನ್ನು ಪಡೆದಾಗ ನೀವು ದೊಡ್ಡ ಗಲಾಟೆ ಮಾಡ್ತಾ ಹೋಗೋದು. ಕೊನೆಯಲ್ಲಿ ಕೆಲಸ ಕೈಗೊಳ್ಳದೆ ಅಪೂರ್ಣಗೊಂಡಾಗ, ಅರ್ಧಕ್ಕೆ ನಿಂತು ಹೋದಾಗ ದುಃಖವನ್ನು ಪಡೋದು. ಮೊದಲು ಎಲ್ಲರಿಗೂ ಹೇಳೋದನ್ನು ಬಿಟ್ಟು ಬಿಡಬೇಕು. ನಂತರ ಏನಾಗುತ್ತದೆ ನಿಮಗೆ ತಿಳಿಯುತ್ತದೆ. ಬೇರೆಯವರ ಕಣ್ಣುಗಳು ಬಿದ್ದು ನಿಮ್ಮ ಕೆಲಸದ ಮೇಲೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿ ಹಾಳಾಗುತ್ತದೆ. ಆದ್ದರಿಂದ ನಿಮ್ಮ ಯಶಸ್ಸು ಜಗತ್ತಿಗೆ ಗೊತ್ತಾಗುವ ತನಕ ಸುಮ್ಮನೆ ಸೈಲೆಂಟ್ ಆಗಿ ಇರಬೇಕಾಗುತ್ತೆ, ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ. ನಿಮ್ಮ ಅದೃಷ್ಟ ಇನ್ನು ಮುಂದೆ ದುಪ್ಪಟ್ಟಾಗುವಂತಹ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಮೇ ತಿಂಗಳು ನಿಮ್ಮ ಎಲ್ಲ ಕೆಲಸಗಳು ತುಂಬ ಕಷ್ಟಕರವಾಗುತ್ತೆ. ಅದನ್ನು ರಹಸ್ಯವಾಗಿ ಇಟ್ಕೊಳ್ಬೇಕು. ಖಂಡಿತ ಯಾರ ಬಳಿಯೂ ಚರ್ಚೆಯನ್ನು ಮಾಡಬಾರ್ದು. ನಿಮ್ಮ ಮುಂದಿನ ತಪ್ಪು ಏನು ಅಂತ ನೋಡೋದಾದ್ರೆ ದೇವರು ನೀಡಿದಂತಹ ಚಿಹ್ನೆಯನ್ನು ನಿರ್ಲಕ್ಷ್ಯ ಮಾಡೋದು. ಈ ಭೂಮಿಯ ಮೇಲಿರುವಂತಹ ಜನರು ನಿಮ್ಮೊಂದಿಗೆ ಬರೋದಿಲ್ಲ. ಅದರಲ್ಲೂ ಕೂಡ ದೇವರು ನಿಮಗೆ ಅಪ್ರತ್ಯಕ್ಷವಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡ್ತಾರೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಾ. ಯಾವತ್ತೂ ಕೂಡ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ನೀವು ಇಂದಿನಿಂದ ಇಲ್ಲಿಯವರೆಗೂ ಕೂಡ ಅನ್ಯಾಯ ಮಾಡಿಲ್ಲ. ಅದಕ್ಕೋಸ್ಕರ ದೇವರು ಕೂಡ ನಿಮ್ಮ ವಿಷಯದಲ್ಲಿ ನ್ಯಾಯಸಮ್ಮತವಾಗಿ ನಡ್ಕೊಳ್ತಾರೆ. ನೀವು ಯಾರಿಗೂ ಹಾನಿ ಮಾಡಿಲ್ಲ, ಹಾನಿ ಉಂಟು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿ ದೇವರು ನಿಮಗೆ ಯಾವತ್ತೂ ಕೂಡ ತೊಂದರೆಯನ್ನು ಕೊಟ್ಟಿಲ್ಲ. ನಿಮ್ಮನ್ನ ಮಗುವಿನಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ಗುರುತಿಸಿ ಸನ್ಮಾನ ಮಾಡುವಂತಹ ಸಮಯ ಶುರುವಾಗ್ತಾ ಇದೆ. ಸಮಾಜದಲ್ಲಿ ಗೌರವ, ಉತ್ತಮವಾದ ಸ್ಥಾನಮಾನ, ಮರ್ಯಾದೆಯನ್ನು ಪಡೆದುಕೊಳ್ತೀರಾ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತೀರಾ. ನೀವು ಮಾಡುವಂತಹ ಪುಣ್ಯ ಕಾರ್ಯಗಳು ಈಗ ಫಲಿತಾಂಶವನ್ನು ನೀಡುತ್ತದೆ. ಮೀನಾ ರಾಶಿಯವರೇ, ನಿಮಗೆ ಒಳ್ಳೆಯ ದಿನಗಳು ನೀಡುವ ಮೊದಲು ದೇವರು ಖಂಡಿತವಾಗಿ ನಿಮಗೆ ಕೆಲವು ಚಿಹ್ನೆಗಳನ್ನು ತೋರಿಸ್ತಾ ಇದ್ದಾರೆ. ನೀವು ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಜೀವನ ಉತ್ತಮವಾಗಿರುತ್ತದೆ. ಮೀನಾ ರಾಶಿಯ ಜನಗಳಿಗೆ ಈಗ ಅದ್ಭುತವಾಗಿರುವಂತಹ ಅದೃಷ್ಟದ ಸಮಯ ಶುರುವಾಗ್ತಾ ಇರೋದ್ರಿಂದ ನೀವು ಕೆಲವೊಂದಿಷ್ಟು ಸಣ್ಣ ಪುಟ್ಟ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಅದೃಷ್ಟ ನಿಮ್ಮ ಕೈ ಬಿಟ್ಟು ಹೊರಟು ಹೋಗುತ್ತೆ. ಹಾಗಾದರೆ ಈ ಚಿಹ್ನೆಗಳು ಯಾವ್ಯಾವು, ಯಾವಾಗ ಕಾಣಿಸಿಕೊಳ್ಳುತ್ತೆ, ವಿವರವಾಗಿ ನೋಡ್ತಾ ಹೋಗೋಣ. ನೀವು ಇಲ್ಲಿಯವರೆಗೂ ಮಾಡಿದಂತಹ ಒಳ್ಳೆಯ ಕಾರ್ಯಗಳನ್ನು ತೀರಿಸುವಂತಹ ಸಮಯ ಬಂದಿದೆ. ನಿಮ್ಮ ಅದ್ಭುತ ಸಮಯ. ನಿಮಗೆ ಮೊದಲು ದೇವರು ನೀಡುವಂತಹ ವಿಶೇಷವಾದ ಸೂಚನೆ ಅಂದರೆ, ಉದಾಹರಣೆಗೆ ನಿಮ್ಮ ನಿದ್ರೆಯಲ್ಲಿ ಕನಸುಗಳು ಬೀಳೋದು, ಅದ್ಭುತವಾಗಿರುವಂತಹ ಕನಸನ್ನು ಕಂಡುಕೊಳ್ಳೋದು ದೇವರ ಸಂಕೇತವಾಗಿರಬಹುದು. ನೀವು ಬೆಳಗ್ಗೆ ಎದ್ದ ತಕ್ಷಣ
ತಕ್ಷಣ ಕೇವಲ ಕನಸು ಎಂದು ಭಾವಿಸಿ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿರಬಹುದು. ಹೌದು, ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಎಂದಿಗೂ ಮಾಡಬಾರದ ತಪ್ಪು ಅಂದರೆ ನೀವು ನೋಡುವಂತಹ ಯಾವುದೇ ಕೆಲಸ, ಮಾಡುವಂತಹ ಕೆಲಸ, ಯಾವುದೇ ಚಿಹ್ನೆಗಳು ಕಂಡರೂ ಕೂಡ ಅದನ್ನು ಅಜಾಗರೂಕರಾಗಿ ಆ ಚಿಹ್ನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಜೀವನವನ್ನು ತಕ್ಷಣವೇ ಬದಲಾಯಿಸುವಂತಹ ಕೆಲವು ಕೆಲಸಗಳು ನಿಮ್ಮಿಂದ ಆಗಬೇಕಾಗುತ್ತೆ. ಅದಕ್ಕಾಗಿ ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸಿ. ಅರ್ಧಂಬರ್ಧ ಜ್ಞಾನವು ಯಾವಾಗಲೂ ಕೂಡ ಅಪಾಯಕಾರಿ. ನೀವು ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದುಕೊಂಡ ನಂತರ ನಿರ್ಧಾರವನ್ನು ತೆಗೆದುಕೊಂಡರೆ ಮೇ ತಿಂಗಳಲ್ಲಿ ಸಹ ನಿಮಗೆ ಕಷ್ಟ ನಷ್ಟಗಳು ದೂರವಾಗುತ್ತೆ. ಅದಲ್ಲದೆ ಮೀನಾ ರಾಶಿಯವರು ಒಂದು ವಿಷಯವನ್ನು ಗಮನಿಸಬೇಕು. ನೀವು ಈ ಒಂದು ಸಂದರ್ಭದಲ್ಲಿ ಯಾರನ್ನ ಕೂಡ ಇಷ್ಟಪಡ್ತಾ ಇದ್ರು ಕೂಡ ನಿಮ್ಮ ಪ್ರೀತಿಯನ್ನು ತಕ್ಷಣವೇ ಅವರಿಗೆ ಹೇಳಿಕೊಳ್ಳದೇನೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋದು, ಮುಂದುವರಿಯೋದು ಉತ್ತಮ. ಶುಕ್ರ ಗ್ರಹ ಮತ್ತು ಮಂಗಳ ಗ್ರಹ ಮತ್ತು ವಿಶೇಷವಾಗಿರುವಂತಹ ಗ್ರಹಗಳ ಶಕ್ತಿ ಆಕ್ಟಿವೇಟ್ ಆದಾಗ ನಿಮ್ಮ ಜೀವನದಲ್ಲಿ 2 ದೊಡ್ಡ ಗ್ರಹಗಳು ಸಂಪತ್ತನ್ನು ದಯಪಾಲಿಸ್ತಾ ಇದ್ದಾರೆ. ನಿಮ್ಮ ಸಿಹಿ ಮಾತು ಮತ್ತು ಎರಡನೇದು ನಿಮ್ಮ ಜೀವನದಲ್ಲಿ ಆಕರ್ಷಣೆ ಅಂದರೆ ಹಣವನ್ನು ಬರಮಾಡ್ಕೊಳ್ಳೋದು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿ ಮಾಡ್ಕೊಳ್ಬಹುದು. ಈ ಎರಡಕ್ಕೂ ಸಂಬಂಧಪಟ್ಟಂತಹ ವಸ್ತು ಬೇರೆ ಯಾವುದೂ ಅಲ್ಲ. ಅದು ಪ್ರತಿದಿನ ನೀವು ಅತ್ಯಂತ ವಿಶೇಷವಾಗಿ ಬಳಸುವಂತಹ ಸಾಮಾನ್ಯವಾದ ಹಸಿರು ಏಲಕ್ಕಿಗಳು. ಖಂಡಿತವಾಗಿ ಹಸಿರು ಏಲಕ್ಕಿಗಳನ್ನು ಯಾರಿಗೂ ಕೊಡಬಾರ್ದು. ಮೀನಾ ರಾಶಿಯವರೇ, ನೀವು ಸಹ ಸಿಹಿ ತಿಂಡಿಗಳಲ್ಲಿ ಅಥವಾ ಯಾವುದೇ ರೀತಿಯ ಚಹಾ, ಕಾಫಿ ಮಾಡಬೇಕಾದ್ರೆ ಏಲಕ್ಕಿಗಳನ್ನು ಬಳಸ್ತಾ ಇದ್ದರೆ ಅದನ್ನು ಅತಿಥಿಗಳಿಗೆ ಕೊಡ್ಬೋದು. ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ 2 ಏಲಕ್ಕಿಗಳನ್ನು ಪ್ರತ್ಯೇಕವಾಗಿ ಒಂದು ಗಾಜಿನ ಬಾಕ್ಸ್ನಲ್ಲಿ ಹಾಕಿ ಎತ್ತಿಡಬೇಕು. ಇದನ್ನು ಯಾರೂ ನೋಡಬಾರ್ದು, ಯಾರೂ ಮುಟ್ಟಬಾರ್ದು ಮತ್ತು ಅದನ್ನು ನೀವು ಯಾವುದೇ ರೀತಿಯ ಸಿಹಿ ತಿಂಡಿಗಾಗಿ, ಊಟಕ್ಕಾಗಿ ಬಳಸಬಾರ್ದು. ಆ 2 ಏಲಕ್ಕಿಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಅದ್ಭುತವಾದ ಶಕ್ತಿ ಮತ್ತು ಬ್ರಹ್ಮಾಂಡದ ವಿಶೇಷವಾಗಿರುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಶುಕ್ರ ಗ್ರಹನು ಸೌಂದರ್ಯ, ಪ್ರೀತಿ, ಪರಿಮಳಕ್ಕೆ ಒಂದು ಸಂಪತ್ತನ ಮತ್ತು ಸಮೃದ್ಧಿ, ಸಂತೋಷಕ್ಕೆ ಕಾರಣಕ್ಕಾಗಿರ್ತಾನೆ. ಬುಧನು ಕೂಡ ಬುದ್ಧಿವಂತಿಕೆ, ವ್ಯಾಪಾರ, ವ್ಯವಹಾರಕ್ಕೆ, ಮಾತನಾಡುವಂತಹ ಶೈಲಿಗೆ ಕಾರಣವಾಗ್ತಾರೆ. ಈ ರೀತಿಯಾಗಿ ಕಾರಣವಾಗಿರುವಂತಹ 2 ದೊಡ್ಡ ಗ್ರಹಗಳ ಶಕ್ತಿಯು ಏಲಕ್ಕಿಯಲ್ಲಿ ಸಂಗ್ರಹವಾಗಿರುತ್ತದೆ. ಈಗ ಮೀನಾ ರಾಶಿಯವರ ಏಲಕ್ಕಿಯ ಸುವಾಸನೆ ಶುಕ್ರನಿಗೆ ಬಹಳ ಅತ್ಯಂತ ಪ್ರಿಯವಾಗಿರುತ್ತದೆ. ಆದಾಗ್ಯೂ ಕೂಡ ನಿಮ್ಮ ಗಂಟಲು ಮತ್ತು ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏಲಕ್ಕಿ ಹಾಕಿರುವಂತಹ ಟೀ, ಕಾಫಿ ಕುಡಿಯೋದನ್ನು ರೂಢಿ ಮಾಡಿಕೊಡಿ. ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಕೂಡ 2 ಏಲಕ್ಕಿಯನ್ನು ಇಟ್ಕೊಂಡಿರಬೇಕು. ಯಾವುದೇ ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ, ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಕ್ಕೆ ಹೋಗ್ಬೇಕಾದ್ರೆ ಮೊದಲು ಬಾಯಿಯಲ್ಲಿ 1 ಏಲಕ್ಕಿಯನ್ನು ಹಾಕಿ ಜಗಿದು ನಂತರ ನೀವು ಆ ಕೆಲಸಕ್ಕೆ ಮುಂದುವರಿಯೋದ್ರಿಂದ ಖಂಡಿತ ನೀವು ಹೋದ ಕೆಲಸ ಸಕ್ಸಸ್ ಆಗುತ್ತೆ. ನೀವು ಪ್ರತ್ಯೇಕವಾಗಿ ಅಡುಗೆ ಮನೆಯಲ್ಲಿ ಇಟ್ಟಿರುವಂತಹ ಏಲಕ್ಕಿಯನ್ನು ಯಾರೂ ನೋಡಬಾರ್ದು, ಯಾರೂ ಮುಟ್ಟಬಾರ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಹಣವನ್ನು ಆಕರ್ಷಣೆ ಮಾಡ್ಕೊಳ್ಬೇಕು, ನೆಮ್ಮದಿಯನ್ನು ಬರಮಾಡ್ಕೊಳ್ಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 2 ಕೈಯಲ್ಲಿ ಏಲಕ್ಕಿಯನ್ನು ಹಿಡಿದುಕೊಂಡು ನಿಮ್ಮ ಇಷ್ಟವಾಗಿರುವಂತಹ ದೇವತೆಯನ್ನು ನೆನಪಿಸಿಕೊಂಡು ಆ ಏಲಕ್ಕಿಗೆ ನೀವು ಈ ರೀತಿಯಾಗಿ ಹೇಳ್ಕೊಳ್ಬೇಕಾಗುತ್ತೆ. ನನ್ನ ಜೀವನ ಸಮೃದ್ಧಿ, ಸಂಪತ್ತಿನಿಂದ ತುಂಬಿದೆ. ಇದಕ್ಕೆಲ್ಲ ಕಾರಣವಾಗಿರುವಂತಹ ಶುಕ್ರ ಗ್ರಹ, ಬುಧನ ಗ್ರಹ ಅನುಗ್ರಹಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಅಂತ ಹೇಳಿ ನಿಮ್ಮ ಕುಲದೇವರಿಗೆ ದೀಪವನ್ನು ಬೆಳಗಿಸಿ. ಈ ರೀತಿಯಾಗಿ 21 ದಿನಗಳ ಕಾಲ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ನೀವೇ ಕಣ್ಣಾರೆ ಕಾಣಬಹುದು. ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಕೂಡ ಎಲ್ಲೂ ಕೂಡ ವ್ಯರ್ಥವಾಗಿ ಖರ್ಚಾಗೋದಿಲ್ಲ. ಹಣ ಉಳಿತಾಯ ಮಾಡೋಕ್ಕೆ ಬಯಸ್ತಾ ಇರುವಂತಹ ವ್ಯಕ್ತಿಗಳು ಜೀವನ ಪೂರ್ತಿ, ತಿಂಗಳು ಪೂರ್ತಿ ಕೆಲಸ ಮಾಡಿದ್ರು ಕೂಡ ಹಣವು ಎಲ್ಲೆಲ್ಲೋ ಹೋಗ್ತಾ ಇದೆ, ವ್ಯರ್ಥವಾಗಿ ಖರ್ಚಾಗ್ತಾ ಇದೆ ಅನ್ನೋದನ್ನೆಲ್ಲ ಇದು ಏಲಕ್ಕಿಯ ಕಾರಣದಿಂದ ತಡೆಯುತ್ತದೆ. ನೀರಿನಂತೆ ಹಣ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಈಗ ಶುರುವಾಗುತ್ತದೆ. ಇದರಿಂದ ನೀವು ಒಂದು ದೊಡ್ಡ ಶೂನ್ಯದಿಂದ ಹೊರಗೆ ಬರ್ತೀರಾ, ಅದೃಷ್ಟವನ್ನು ವೃದ್ಧಿ ಮಾಡ್ಕೊಳ್ತೀರಾ. ಏಲಕ್ಕಿಗಳು ನಿಮ್ಮ ಅದೃಷ್ಟದ ಹಣವನ್ನು ವಿಶೇಷವಾಗಿ ರಕ್ಷಿಸಿ ನಿಮ್ಮ ಕಷ್ಟಗಳನ್ನು ಸಂಗ್ರಹಿಸಿರುವಂತಹ ಶಕ್ತಿಯನ್ನು ಬೇರೆಯವರಿಗೆ ಹೋಗದೇ ಇರೋ ರೀತಿ ಕಟ್ಟಾಕುತ್ತೆ. ನಿಮ್ಮ ಜೊತೆ ಹಣ ಯಾವಾಗಲೂ ಇರೋದಕ್ಕೆ ಸಹಾಯ ಮಾಡುತ್ತೆ. ಇದೇ ರೀತಿ ಒಂದು ಸಣ್ಣ ನಿಯಮವನ್ನು ಕೂಡ ಮಾಡಿ. ಬೆಳಗ್ಗೆ ಸ್ನಾನ ಮಾಡಿದ ನಂತರ 2 ಹಸಿರು ಏಲಕ್ಕಿಗಳನ್ನು ತೆಗೆದುಕೊಂಡು ಶುದ್ಧವಾದ ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವರ ಮನೆಯಲ್ಲಿ ಕೂಡ ಇಡಬಹುದು, ಪೂಜೆಯನ್ನು ಸಲ್ಲಿಸಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಯಾವುದೇ ಕೆರಿಯರ್ ಲೈಫ್ನಲ್ಲಿ ಯಾವ ರೀತಿ ಯಶಸ್ಸು ಸಿಗುತ್ತೆ ಅಂತ ಖಂಡಿತ ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.